ಹಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಭಾಷೆಗೆ ಡಬ್ ಆಗಿರೋ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದು ಈ ಸೀರೀಸ್ ನ 4ನೇ ಪಾರ್ಟ್. ಮೊದಲ 3 ಪಾರ್ಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋಗಳನ್ನು ಸಹ ಮಿಸ್ ಮಾಡದೆ ನೋಡಿ. ಕೊಂಡಾಣದಲ್ಲಿ ಹೊತ್ತುರಿದ ಕಿಚ್ಚು ಕೊಂಡಾಣದಲ್ಲೇ ಕೊನೆಯಾಗಬೇಕು. ಒಂದಿನ ರಾತ್ರಿ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದೇ ಸಮಯಕ್ಕೆ 2 ಕೇಸ್ಗಳು ಬರುತ್ತೆ. ಒಂದು ಮಿಸ್ಸಿಂಗ್ ಕೇಸ್ ಆದ್ರೆ ಇನ್ನೊಂದು ಮರ್ಡರ್ ಕೇಸ್. ಈ ಮರ್ಡರ್ ಬಸ್ ಮೇಲೆ ಆಗಿರತ್ತೆ ಹಾಗೂ ಈ 2 ಕೇಸ್ಗಳಿಗೂ ಒಂದು ಕಾಮನ್ ಕನೆಕ್ಷನ್ ಇರುತ್ತೆ. ಅಷ್ಟಕ್ಕೂ ಈ ಕನೆಕ್ಷನ್ ಆದ್ರೂ ಏನು? ಆ ಪೊಲೀಸ್ ಆಫೀಸರ್ ಈ 2 ಕೇಸ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ 10 ಅವರ್ಸ್ ಮೂವಿನ ನೀವು ನೋಡ್ಲೇಬೇಕು. ನೀವೇನಾದ್ರೂ ತಮಿಳಿನ ಕೈದಿ ಮತ್ತು ಕನ್ನಡದ ಮ್ಯಾಕ್ಸ್ ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟಿದ್ದರೆ ಈ ಸಿನಿಮಾ ಕೂಡ ಆಲ್ಮೋಸ್ಟ್ ಅದೇ ಫೀಲ್ ಅನ್ನ ಕೊಡುತ್ತೆ. ಬಿಕಾಸ್ ಈ ಸಿನಿಮಾ ಕೂಡ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ. ಸಾಕಷ್ಟು ಥ್ರಿಲ್ಲಿಂಗ್ ಮೂವ್ಮೆಂಟ್ಸ್ ಗಳನ್ನ ಹೊಂದಿರೋ ಈ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ. ರೀಸೆಂಟ್ ಆಗಿ ಬಂದಂತಹ 11 ಮೂವಿ ಸೂಪರ್ ಸಕ್ಸಸ್ ಆಗಿತ್ತು. ಅದೇ 11 ಖ್ಯಾತಿಯ ನವೀನ್ ಚಂದ್ರ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಬ್ಲೈಂಡ್ ಸ್ಪಾಟ್ ಸಿನಿಮಾ ಕೂಡ ಅಷ್ಟೇ ಸೂಪರ್ ಆಗಿದೆ. ಒಂದು ಮನೆಯಲ್ಲಿ ಒಬ್ಬಳು ಹುಡುಗಿ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾಳೆ. ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರೋ ಹೀರೋಗೆ ಇದು ಮರ್ಡರ್ ಅಂತ ಅನುಮಾನ ಬರುತ್ತೆ. ಆದರೆ ಅಲ್ಲಿರೋ ಟ್ವಿಸ್ಟೇ ಬೇರೆ. ಆ ಟ್ವಿಸ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ಬ್ಲೈಂಡ್ ಸ್ಪಾಟ್ ಸಿನಿಮಾನ ನೀವು ನೋಡಬೇಕು. ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಇನ್ನೇನು ಕೇಸ್ ಸಾಲ್ವ್ ಆಗೋಯ್ತು ಅಂತ ತೋರಿಸಿ ಮತ್ತೆ ಅದಕ್ಕೆ ಟ್ವಿಸ್ಟ್ ನ ಆಡ್ ಮಾಡಿರೋ ರೀತಿ ಮಾತ್ರ ಸಖತ್ತಾಗಿದೆ. ಬೆಂಗಳೂರಿನ ಸುತ್ತಮುತ್ತ ಮರ್ಡರ್ಸ್ಗಳು ನಡೀತಾ ಇರತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಇನ್ನೇನು ಕೇಸ್ ನ ಸಾಲ್ವ್ ಮಾಡಿದ್ರು ಅನ್ನುವಷ್ಟರಲ್ಲಿ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ SI ಆಗಿ ಕೆಲಸ ಮಾಡ್ತಿರೋ ಹೀರೋನಿಂದ ಒಂದು ಪ್ರಾಬ್ಲಮ್ ಆಗ್ಬಿಡತ್ತೆ. ಅಷ್ಟಕ್ಕೂ ಆ ಪ್ರಾಬ್ಲಮ್ ಆದ್ರೂ ಏನು? ಆ ಪ್ರಾಬ್ಲಮ್ಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೂ ಏನು ಸಂಬಂಧ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಕನ್ನಡದಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋರಿಗೆ ಈ ಸಿನಿಮಾ ಒಂದು ಬೆಸ್ಟ್ ಎಕ್ಸಾಂಪಲ್. ವಿಜಯ ರಾಘವೇಂದ್ರ ಹಾಗೂ ಭಾವನಾ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ. ಕನ್ನಡದ ಈ ಅಂಡರ್ ರೇಟೆಡ್ ಥ್ರಿಲ್ಲರ್ ಸಿನಿಮಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮೊದಲ 2 ಸಿನಿಮಾಗಳು ಯಾವುದು ಅಂತ ನೋಡೋದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸೀರೀಸ್ಗಳ ರಿವ್ಯೂ, ರೆಕಮೆಂಡೇಶನ್ ಹಾಗೂ ಎಕ್ಸ್ಪ್ಲನೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕಾಪಟ್ಟೆ ಅಗ್ರೆಸಿವ್ ಮತ್ತೆ ರೂತ್ಲೆಸ್ ಆಗಿರೋ ಪೊಲೀಸ್ ಆಫೀಸರ್ಗೆ ಒಂದು ಮರ್ಡರ್ ಕೇಸ್ ಸಿಗತ್ತೆ. ಆ ಕೇಸ್ ನಲ್ಲಿ ಒಂದೇ ರೀತಿಯ ಪ್ಯಾಟರ್ನ್ ನಲ್ಲಿ ದೇಶದ ಹಲವೆಡೆ ಕೊಲೆಗಳು ನಡೀತಾ ಇರೋದು ಹೀರೋಗೆ ಗೊತ್ತಾಗತ್ತೆ. ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆಗಳು ನಡೀತಾ ಇರೋದಾದ್ರೂ ಯಾಕೆ? ಈ ಕೊಲೆಗಳನ್ನ ಮಾಡ್ತಿರೋದಾದ್ರೂ ಯಾರು? ಈ ಮಿಸ್ಟ್ರಿಯನ್ನ ಹೀರೋ ಹೇಗೆ ಸಾಲ್ವ್ ಮಾಡ್ದು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಹಿಟ್ 3 ಸಿನಿಮಾನ ನೀವು ನೋಡ್ಲೇಬೇಕು. ಹಿಟ್ ಫ್ರಾಂಚೈಸಿಯ ಮೊದಲ 2 ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಅಷ್ಟೊಂದು ಕಿಕ್ ಕೊಡಲ್ಲ. ಇಲ್ಲಿ ಸಸ್ಪೆನ್ಸ್ ಗಿಂತ ಹೆಚ್ಚಾಗಿ ಆಕ್ಷನ್ ಮತ್ತು ವೈಲೆನ್ಸ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ನ್ಯಾಚುರಲ್ ಸ್ಟಾರ್ ನಾಣಿ ಮತ್ತು ಶ್ರೀನಿಧಿ ಶೆಟ್ಟಿ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಹಿಟ್ 3 ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಈ ವಿಡಿಯೋದ ಮೊದಲನೇ ಸ್ಥಾನದಲ್ಲಿರೋ ಸಿನಿಮಾದಲ್ಲಿ ಒಂದು ಮರ್ಡರ್ ಕೇಸ್ ಇಬ್ಬರು ಪೊಲೀಸ್ ಆಫೀಸರ್ಗಳ ಲೈಫ್ ಅನ್ನ ಹೇಗೆ ಚೇಂಜ್ ಮಾಡ್ತು ಅನ್ನೋದನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಕೇಸಲ್ಲಿರೋ ಗ್ರಾವಿಟಿ ಗೊತ್ತಿಲ್ದಿರ ಇಡಿಯಟ್. ಸರ್ ದಯವಿಟ್ಟು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀಯ? ಪರಸ್ಪರ ದ್ವೇಷಿಸೋ ಇಬ್ಬರು ಪೊಲೀಸ್ ಆಫೀಸರ್ಗಳು ಒಂದೇ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿ ಬರುತ್ತೆ. ಅಷ್ಟಕ್ಕೂ ಈ ಮರ್ಡರ್ ಆಗಿರೋದು ಯಾರು? ಈ ಮರ್ಡರ್ ನ ಮಾಡಿರೋದಾದ್ರೂ ಯಾರು? ಈ ಮರ್ಡರ್ ಕೇಸ್ ಇಬ್ಬರು ಪೊಲೀಸ್ ಆಫೀಸರ್ಗಳ ಲೈಫ್ ಅನ್ನ ಹೇಗೆ ಚೇಂಜ್ ಮಾಡ್ತು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಮಲಯಾಳಂನ ಥಲವನ್ ಸಿನಿಮಾನ ನೋಡ್ಬೇಕು. ಈ ಸಿನಿಮಾ ಕನ್ನಡ ಭಾಷೆಯಲ್ಲಿ ಸೋನಿ ಲಿವ್ ಆಪ್ ನಲ್ಲಿ ಸಿಗತ್ತೆ. ಡೋಂಟ್ ಮಿಸ್ ಇಟ್. ಸೊ ಇದಾಗಿತ್ತು ಕನ್ನಡ ಭಾಷೆಗೆ ಡಬ್ ಆಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ರೆಕಮೆಂಡೇಶನ್ ನ 4ನೇ ಪಾರ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಿನಿಮಾಗಳನ್ನ ಇಷ್ಟಪಡೋ ನಿಮ್ಮ ಸ್ನೇಹಿತನೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಕನ್ನಡ ಭಾಷೆಗೆ ಡಬ್ ಆಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ 5ನೇ ಪಾರ್ಟ್ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 5 ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.